ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಮ್ಯಾಂಗೋ ಮತ್ತು ಬ್ರೆಡ್ಡನ್ನು ಉಪಯೋಗಿಸಿ ಒಂದು ಡೆಸರ್ಟ್ ಇದ್ದೀನಿ. 1 ಕಪ್ಪು ಮ್ಯಾಂಗೋ ತೊಗೊಂಡಿದ್ದೀನಿ, ನಾನಿಲ್ಲಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ನಂತರ ಪ್ಯೂರಿ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಸಕ್ಕರೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರು, 1 ಕಪ್ಪು ವಿಪ್ಡ್ ಕ್ರೀಮು ಮತ್ತು ಅರ್ಧ ಲೀಟರ್ನಷ್ಟು ಹಾಲು ಹಾಗೂ ಸ್ವಲ್ಪ ಬ್ರೆಡ್ಡಿನ ಸೈಡನ್ನೆಲ್ಲ ಕಟ್ ಮಾಡಿ ಅದರ ಮಧ್ಯದ ವೈಟನ್ನು ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ನಾನು ಸಾಸ್ ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ ಹಾಲು ಏನು ತೊಗೊಂಡಿದ್ದೀವಿ ನಾವು ಅದನ್ನೀಗ ಕಾಯಿಸೋಣ. ನಾವು ಅದು ಚೆನ್ನಾಗಿ ಕುದೀಲಿ. ಈಗ ಹಾಲು ಕುದೀತಾ ಬರ್ತಾ ಇದೆ ಮೇಲ್ಗಡೆ. ಈ ಹಂತದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸೋಣ. ಕೆಲವರಿಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ, ಕೆಲವರಿಗೆ ಸಿಹಿ ಅಷ್ಟೊಂದು ತುಂಬ ಸಿಹಿ ಆದರೆ ಇಷ್ಟಪಡಲ್ಲ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಅದನ್ನು ಚೆಂದ ಮಾಡಿ ಡೈಲ್ಯೂಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಪೌಡ್ರು ಹಾಗೆ ಹಾಕ್ಬೋದು, ಕೆಲವೊಮ್ಮೆ ಗಂಟಾಗುವ ಚಾನ್ಸಸ್ ಇರುತ್ತೆ. ಸೊ ನಾನು ಇದನ್ನು ಹಾಗೆ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಹಾಕೋಣ. ಈ ಹಂತದಲ್ಲಿ ನೀವು ಸಿಹಿ ನೋಡ್ಕೊಳ್ಳಿ. ನಾನು ಇಲ್ಲಿ 1 ಕಪ್ ಮಾವಿನ ಹಣ್ಣನ್ನು ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ. ಇದು ಕಸ್ಟರ್ಡ್ ಆಗಿದೆ. ಈಗ ನೋಡಿ ಈ ಹದಕ್ಕೆ ಬರುತ್ತೆ. ಅದು ತುಂಬ ತಿಕ್ಸ ಆಗಬಾರ್ದು, ತುಂಬ ವಾಟ್ರಿನೂ ಆಗಬಾರ್ದು. ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಈ ಹಂತದಲ್ಲಿ ನಾವು ಮ್ಯಾಂಗೋ ಪ್ಯೂರಿ ಏನು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡೋಣ. ಈಗ ಇದು ಈ ಹಂತಕ್ಕೆ ಬಂದಿದೆ. ನೀವು ಸಕ್ಕರೆಯನ್ನು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಮ್ಯಾಂಗೋನು ಸ್ವೀಟ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಸಿಹಿ ನೋಡಿ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ಈಗ ಇದು ಗ್ಯಾಸ್ ಆಫ್ ಮಾಡೋಣ. ನಾನೀಗ ಒಂದು ಗಾಜಿನ ಬೌಲಿಗೆ ಬ್ರೆಡ್ಡನ್ನೆಲ್ಲ ಸೆಟ್ ಮಾಡಿ ಇಟ್ಕೊಂಡು ಈಗ ನಾವು ಏನು ಕಸ್ಟರ್ಡಿದ್ದು ಮಿಕ್ಸ್ಚರ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಸಾಕು. ಈಗ ನೆಕ್ಸ್ಟ್ ಇನ್ನೊಂದು ಲೇಯರ್ ಸೆಟ್ ಮಾಡೋಣ.
ಈ ಥರ ಒಂದೊಂದೇ ಲೇಯರ್ ಸೆಟ್ ಮಾಡಿಕೊಂಡು ಈ ಕ್ರೀಮನ್ನು ಹಾಕೋಣ. ಮತ್ತೊಂದು ಲೇಯರ್ ಮಾಡೋಣ. ಹೀಗೆ ನಿಮಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಲೇಯರನ್ನು ಮಾಡಿ ನಾನಿಲ್ಲಿ ಸ್ವಲ್ಪ ಕಸ್ಟರ್ಡ್ ಮತ್ತು ಮ್ಯಾಂಗೋ ಮಿಕ್ಸನ್ನು ತೆಗೆದಿಟ್ಕೊಂಡಿದ್ದೀನಿ ಲಾಸ್ಟಿಗೆ ವಿಪ್ ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಡೆಕೋರೇಷನಿಗೆ. ನಾನಿಲ್ಲಿ ವಿಪ್ ಕ್ರೀಮ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಈ ಕಸ್ಟರ್ಡ್ ಮಿಕ್ಸನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿ ಇಡೋಣ. ಹಾಗೆ ವಿಪ್ಡ್ ಕ್ರೀಮನ್ನು ಸುರಿಯೋಣ. ಇದಕ್ಕೆ ಸ್ವಲ್ಪ ನಟ್ಸಿಂದ ಅಲಂಕಾರ ಮಾಡೋಣ. ನೀವು ಯಾವ ನಟ್ಸ್ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ, ಬಾದಾಮ್ ಫ್ಲೇಕ್ಸು ಯಾವುದು ಬೇಕಾದರೂ ಹಾಕ್ಕೋಬೋದು. ಗೋಡಂಬಿ ನಿಮ್ಮ ಇಷ್ಟವಾದ್ದನ್ನು ಹಾಕ್ಕೊಳ್ಳಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.